ಇನ್ನು ಕೂಡ ಮಂಗಳೂರಿನಲ್ಲೂ ಕೂಡ ಆಟೋ ಎಲ್ಪಿಜಿ ಕೊರತೆ ಆಗ್ತಾ ಇದೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡಿದ್ದಾರೆ. ಎಲ್ಪಿಜಿ ಫಿಲ್ಲಿಂಗ್ ಸ್ಟೇಷನ್ ಮುಂದೆ ಆಟೋಗಳ ಸಾಲೆ ಕಂಡು ಬರ್ತಾ ಇದೆ. ರಸ್ತೆಯುದ್ದಕ್ಕೂ ಕಿಲೋಮೀಟರ್ ವರೆಗೂ ಕೂಡ ಆಟೋಗಳ ಸಾಲು ಕಂಡು ಬರ್ತಾ ಇದೆ. ಬಲ್ಮಠ ರಸ್ತೆಯಲ್ಲಿರುವಂತಹ ಗೋ ಗ್ಯಾಸ್ ಆಟೋ ಏಜೆನ್ಸಿ ಮುಂದೆ ಈ ರೀತಿ ಆಟೋ ಚಾಲಕರು ದುಂಪಾಲು ಬಿದ್ದಿದ್ದಾರೆ. ಕ್ಯೂನಿಂದಾಗಿ ಟ್ರಾಫಿಕ್ ಜಾಮ್ ಪರಿಸ್ಥಿತಿ ನಿಭಾಯಿಸುವುದಕ್ಕೆ ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಎಲ್ಲಿ ಸಿಕ್ಕರೂ ಸಾಕು ಅನ್ನುವಂಥ ರೀತಿಯಲ್ಲಿ ಎಷ್ಟೇ ದೂರ ಆದರೂ ಕೂಡ ಹೋಗ್ತಾ ಇದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಅಶೋಕ್ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಯುದ್ಧದ ಎಫೆಕ್ಟ್ನಿಂದಾಗಿ ರಾಜ್ಯದಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆ ಸಮರ್ಪಕವಾಗಿ ಆಗ್ತಾ ಇಲ್ಲ. ಈ ನಡುವೆ ಆಟೋ LPG ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಮಂಗಳೂರಿನಲ್ಲಿ ಆಟೋ ಚಾಲಕರು ತೀವ್ರವಾಗಿ ಕಂಗೆಟ್ಟಿದ್ದಾರೆ. ಗಂಟೆಗಟ್ಟಲೆ ಕ್ಯೂ ಅಲ್ಲಿ ನಿಂತ್ಕೊಂಡು ಏನು ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ ಇದೆ ಅಲ್ಲಿ ಗಂಟೆಗಟ್ಟಲೆ ಕ್ಯೂ ಅಲ್ಲಿ ನಿಂತ್ಕೊಂಡು ಇರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ ಮಂಗಳೂರಿನ ಬಲ್ಮಠದಲ್ಲಿದ್ದೇನೆ. ಇಲ್ಲೊಂದು ಗ್ಯಾಸ್ ಏಜೆನ್ಸಿ ಇದೆ, ಅಂದರೆ ಗೋ ಗ್ಯಾಸ್ ಎನ್ನುವಂಥ ಒಂದು ಆಟೋ LPGಗಳನ್ನು ಪೂರೈಕೆ ಮಾಡುವಂಥ ಒಂದು ಸರಬರಾಜು ಮಾಡುವಂಥ ಒಂದು ಏಜೆನ್ಸಿ. ಸೊ ಇಲ್ಲಿ ಗಮನಿಸ್ಬೋದು, ಇಲ್ಲಿ ಬೆಳಗ್ಗಿನಿಂದಲೂ ಕೂಡ ಕ್ಯೂ ಅಲ್ಲಿ ನಿಂತಿರ್ತಕ್ಕಂಥದ್ದು ಆಟೋ ಚಾಲಕರು. ಯಾಕಂತ ಹೇಳಿದ್ರೆ ಬೇರೆ ಯಾವ ಸ್ಟೇಷನ್ ಅಲ್ಲಿ, ಅಂದ್ರೆ ಮಂಗಳೂರಿನಲ್ಲಿ ಇರ್ತಕ್ಕಂಥ ಇತರ ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ ಇದೆ, ಅಲ್ಲಿ ಎಲ್ಲೂ ಕೂಡ ಗ್ಯಾಸ್ ಆಟೋ LPG ಸಿಗ್ತಿಲ್ಲ. ಹೀಗಾಗಿ ಇದೊಂದೇ ಏನು LPG ಏನು ಗ್ಯಾಸ್ ಪೂರೈಕೆ ಮಾಡುವಂಥ ಸ್ಟೇಷನ್ ಇದೆ, ಇಲ್ಲಿ ಆಟೋ LPG ಸಿಗ್ತಿದೆ. ಹೀಗಾಗಿ ಒಂದೇ ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಆಟೋ ಚಾಲಕರು ಬಂದಿರುವಂಥದ್ದು ನೀವು ಗಮನಿಸ್ಬೋದು. ರಸ್ತೆಯ ಉದ್ದಕ್ಕೂ ಕೂಡ ಆಟೋ ಚಾಲಕರು ತಮ್ಮ ಆಟೋವನ್ನು ನಿಲ್ಲಿಸ್ಕೊಂಡು ಕ್ಯೂ ಅಲ್ಲಿ ಇರಿಸ್ಕೊಂಡು ಇಲ್ಲಿಂದ ಏನು ಆಟೋ LPG ಅನ್ನು ತುಂಬಿಸ್ಕೊಳ್ಳೋದಕ್ಕೆ ಕ್ಯೂ ಮೂಲಕ ನಿಂತಿರ್ತಕ್ಕಂಥದ್ದು. ಅಂದರೆ ಕಳೆದ ಕೆಲವು ದಿವಸಗಳಿಂದಲೂ ಕೂಡ ಇದೇ ರೀತಿಯಾದ ಸಮಸ್ಯೆ ಇದೆ. ಒಂದು ಕಡೆ ಸರ್ಕಾರ ಹೇಳ್ತಿದೆ ಆಟೋ LPG ರಾಜ್ಯದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ, ಎಲ್ಲ ಕಡೆಯಲ್ಲೂ ಕೂಡ ಸಿಗ್ತಾ ಇದೆ ಅನ್ನುವಂಥದ್ದು. ಆದರೆ ಮಂಗಳೂರಿನಲ್ಲೇ ಆಟೋ LPG ಸಮರ್ಪಕವಾಗಿ ಪೂರೈಕೆ ಆಗ್ತಿಲ್ಲ. ಕೇವಲ ಇದೊಂದು ಸ್ಟೇಷನ್ ಅಲ್ಲಿ ಸಿಗ್ತಾ ಇದೆ ಮತ್ತು ಕೆಲವೊಂದಿಷ್ಟು ಬೆರಳೆಣಿಕೆ ಆ ಸ್ಟೇಷನ್ಗಳಲ್ಲಿ ಆಟೋ LPG ಸಿಗ್ತಿದೆ. ಆಟೋ ಚಾಲಕರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಎಷ್ಟು ದಿವಸದಿಂದ ಈ ಸಮಸ್ಯೆ ಆಗ್ತಿದೆ ಅಂತ? ಸಮಸ್ಯೆ ರೆಗ್ಯುಲರ್ ಮೊನ್ನೆ ಪ್ರಾಬ್ಲಮ್ ಇಂದ ಇದು ಗ್ಯಾಸ್ ಯಾವಾಗ ಇದಾಯ್ತು ಆವಾಗಿಂದ ಸ್ಟಾರ್ಟ್ ಆಗಿದೆ ಸರ್. ಆದರೆ ಎಲ್ಲ ಕಡೆ ಸಿಕ್ತಿತ್ತು, 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಟ್ಯಾಂಕರ್ ಬರ್ತಿತ್ತು ಪ್ರತಿಯೊಂದು ಇದಕ್ಕೆ. ಈಗ ಮುಂದೆಯಿಂದ ಬರ್ತಾ ಇಲ್ಲ. ಹಾಗಾಗಿ ಈಗ ನಮಗೆ ಭಾಳ ಕಷ್ಟ ಆಗಿದೆ ಸರ್. ನೀವು ಎಷ್ಟು ಗಂಟೆಯಿಂದ ನಿಂತಿದ್ದೀರಿ ಇಲ್ಲಿ? ನಾವು 1.5 ಗಂಟೆ ಆಯಿತು. ಬಂದು 9:30ಗೆ ನಿಂತಿದ್ದೇವೆ. 9:30 ನಿಂತವರು ಇಷ್ಟು ಈಗ ಗಂಟೆ ಎಷ್ಟಾಯಿತು? ಗಂಟೆ 11:30 ಆಯಿತು. ಆದರೆ ನಮಗೆ ಗ್ಯಾಸೇ ಇಲ್ಲ ಅಂದರೆ ನಾವು ಎಂತ ಮಾಡಬೇಕು ಹೇಳಿ? ನಾವು ದುಡಿಲಿಕ್ಕೆ ಬರುವುದಲ್ಲ. ನಮಗೆ ಇವರು ಗ್ಯಾಸ್ ಉಂಟು ಅಂತ ಹೇಳ್ತಾರೆ. ಸರ್ಕಾರ ಹೇಳ್ತದೆ ಎಲ್ಲೂ ರಾಜ್ಯದಲ್ಲಿ ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ, ಅವರಿಗೆ ಸಮಸ್ಯೆ ಇಲ್ಲ, ನಮಗೆ ಸಮಸ್ಯೆ ಉಂಟಲ್ಲ. ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇರುದು ಏನ್ ಮಾಡ್ಬೇಕು? ಕಾಣ್ತಾ ಉಂಟು ಇಲ್ಲಿ ಸಮಸ್ಯೆ ಇಲ್ಲ ಅಂತ ಖಾಲಿ ಹೊಟ್ಟೆಯಲ್ಲಿ ಇರುದು ನಿಮ್ಮ ಕಣ್ಣ ಮುಂದೆ ಕಾಣ್ತಾ ಉಂಟು. ಸ್ವಲ್ಪ ನೋಡಿ, ಗ್ಯಾಸ್ ಉಂಟು ಅಂತ ಹೇಳ್ತಾರೆ. ಎಲ್ಲಿ ಉಂಟು ಸರ್ ಗ್ಯಾಸ್? ಈಗ ದಿನಪಾಠ ಹೊಟ್ಟೆ ಬಾಡಿಗೆ ದಿನ ದುಡಿಯೋರು, ಸ್ಕೂಲ್ ಟ್ರಿಪ್ ಮಾಡುವವರು ಎಲ್ಲಿ ಬರಬೇಕು ಗ್ಯಾಸ್? ಗ್ಯಾಸ್ ನೋಡಿದ್ರೆ ಇಲ್ಲಿಲ್ಲ. ಮೊನ್ನೆ ರೇಟ್ ಜಾಸ್ತಿ ಮಾಡಿ ಮತ್ತೆ ರೈಡೇ ಕಮ್ಮಿ ಆಯ್ತು. ಈಗ ಗ್ಯಾಸ್ ಇಲ್ಲ. ಈಗ ನಾವೆಂತ ಮಾಡುದು? ಈಗ ಗ್ಯಾಸ್ ಇದೆ ಎಲ್ಲಿ ಉಂಟು? ಇಡೀ ಮಂಗಳೂರಲ್ಲಿ ಇಲ್ಲ. ಇದೇ ಒಂದು ಪಂಪಲ್ಲಿ ಇರುದು. ಇಡೀ ಮಂಗಳೂರಲ್ಲಿ ಖಾಲಿ, ಎಲ್ಲಿ ಸಹ ಇಲ್ಲ. ಇನ್ನು ಹೋಗ್ಬೇಕಾದ್ರೆ ತೊಗೋಟಿ ಇಲ್ಲಿ ಚೊಂಬುಗುಟ್ಟಿಗೆ ಹೋಗ್ಬೇಕು, ಅಲ್ಲಿ ಇಲ್ಲ. ಈಗ ಮಧ್ಯಾಹ್ನ ನಂತರ ಅಲ್ಲಿ ಸಹ ಖಾಲಿ ಆಗ್ತದೆ. ಮತ್ತೆ ಏನ್ ಮಾಡಬೇಕು ಹೇಳಿ? ಮನೆಯಲ್ಲಿ ಇಟ್ಟು ಕುತ್ಕೊಳ್ಬೇಕಷ್ಟೇ. ಈಗ ಒಂದ್ ಕಡೆ ಪೊಲೀಸ್ ಅವರು ಕೂಡ ಹೇಳ್ತಾರೆ ಟ್ರಾಫಿಕ್ ಜಾಮ್ ಆಗುತ್ತೆ, ಸಮಸ್ಯೆ ಆಗ್ತದೆ. ಏನೇನು ಕೇಳಿ ಅಲ್ಲ, ಅಲ್ಲಿಂದ ತೆಗಿಸಿ ಇಲ್ಲಿಗೆ ಇಟ್ಟಿದ್ರು, 3 ಜಾಗಕ್ಕೆ ಇಟ್ಟಿಸಿದ್ರು. ಈಗ ನೋಡಿ, ಈಗ ಇಲ್ಲಿ ಗಲಾಟೆ ಆಗ್ತಾ ಉಂಟು. ನಮ್ಮ ಗಾಡಿ ನಾವು ಏನು ಮಾಡ್ಬೇಕು ಹೇಳಿ? ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು.